ಚೂರು ಕೂಡ ಹಿಟ್ಟು ಕೈಗೆ ಅಂಟಿಕೊಳ್ಳದ ಹಾಗೆ ಸೂಪರಾಗಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳೋ ವಿಧಾನನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಖಾಲಿ ಎಣ್ಣೆ ಕವರ್ ಇದ್ದರೆ ಸಾಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಮ್ಮೆಲ್ಲರ ಮನೆಯಲ್ಲೂ ಚಪಾತಿ ಅಂತೂ ಮಾಡ್ತಾನೆ ಇರ್ತೀವಿ ಅಲ್ವಾ. ಚಪಾತಿ ಮಾಡುವಾಗ ಒಂದು ದೊಡ್ಡ ಕೆಲಸ ಏನು, ಚಪಾತಿ ಹಿಟ್ಟನ್ನು ನಾದೋದು. ಚಪಾತಿ ಹಿಟ್ಟನ್ನು ನಾದಬೇಕಾದ್ರೆ ಕೈಗೆ ಹಿಟ್ಟು ಅಂಟ್ಕೊಳ್ಳುತ್ತೆ, ಹಾಗೆಯೇ ಪಾತ್ರೆಗೆಲ್ಲ ಹಿಟ್ಟು ಅಂಟ್ಕೊಳ್ಳುತ್ತೆ. ಇದನ್ನು ಕ್ಲೀನ್ ಮಾಡೋದೇ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಅದಕ್ಕೆ ಏನು ಮಾಡ್ಬೋದು ಗೊತ್ತಾ, ಖಾಲಿಯಾಗಿರುವಂಥ ಎಣ್ಣೆ ಪ್ಯಾಕೆಟ್ನ ತೊಗೊಳ್ಬೇಕು. ಈ ರೀತಿ ಮೇಲ್ಗಡೆ ಕಟ್ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ ಸ್ವಲ್ಪ ಎಣ್ಣೆ ಜಿಡ್ಡು ಇದ್ದೇ ಇರುತ್ತೆ ಅಲ್ವಾ. ಇದಕ್ಕೆ ಹಿಟ್ಟನ್ನು ಹಾಕ್ಕೊಳ್ಳಿ. ನಿಮಗೆ ಎಣ್ಣೆ ಜಿಡ್ಡು ಇಲ್ಲ, ಕವರ್ ಪೂರ್ತಿ ಕ್ಲೀನ್ ಆಗಿದೆ ಅಂದರೆ ನೀವು ಸ್ವಲ್ಪ ಎಣ್ಣೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ನನ್ನ ಈ ಕವರಲ್ಲಿ ಸ್ವಲ್ಪ ಎಣ್ಣೆ ಜಿಡ್ಡಿರೋದ್ರಿಂದ ನಾನು ಎಣ್ಣೆನ ಆ್ಯಡ್ ಮಾಡ್ತಾ ಇಲ್ಲ. ನಂತರ ಇದಕ್ಕೆ ನೀವು ಉಪ್ಪನ್ನು ಸೇರಿಸ್ತೀರ ಅಂದರೆ ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆಯೇ ನಿಮಗೆ ಕಲಿಸೋದಕ್ಕೆ ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಂತ ಗೊತ್ತಿರುತ್ತಲ್ವ, ಅಷ್ಟು ನೀರನ್ನ ಹಾಕ್ಕೊಳ್ಳಿ. ನಂತರ ಒಂದು ರಬ್ಬರ್ ಬ್ಯಾಂಡ್ ಈ ರೀತಿ ಇದನ್ನ ಸೆಕ್ಯೂರ್ ಮಾಡ್ಕೊಳ್ಳಿ, ಅಂದರೆ ಮೇಲ್ಗಡೆ ಟೈ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಹೀಗೆ ನಾದ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಕೈ ಕೂಡ ಗಲೀಜಾಗೋದಿಲ್ಲ, ಹಾಗೆಯೇ ಪಾತ್ರೆ ಕೂಡ ಗಲೀಜಾಗೋದಿಲ್ಲ. ನೋಡಿ, ಈ ರೀತಿ ನೀವು ಒಂದು ಕುಟಾಣಿಯ ಸಹಾಯದಿಂದ ಕೂಡ ಚೆನ್ನಾಗಿ ನೀವು ಇದನ್ನು ನಾದ್ಕೊಳ್ಬೋದು. ತುಂಬಾ ಈಸಿಯಾಗಿ ಹಿಟ್ಟನ್ನು ನಾದ್ಕೊಳ್ಬೋದು. ಈ ಎಣ್ಣೆ ಕವರ್ನ ಮತ್ತೆ ನೀವು ತೊಳೆದಿಟ್ರಿ ಅಂತಂದರೆ ಮತ್ತೆ ನಿಮಗೆ ಇದು ಯೂಸಿಗೆ ಬರುತ್ತೆ. ನೋಡಿ, ಈ ರೀತಿಯಾಗಿ ನಾನು ಕುಟಾಣಿಯಿಂದ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಇದರಿಂದ ತುಂಬಾ ಸಾಫ್ಟ್ ಆಗಿರುವಂಥ ಚಪಾತಿ ಬರುತ್ತೆ. ನಮಗೆ ಕೈಯಲ್ಲಿ ನಾದಬೇಕಾದ್ರೆ ಕೆಲವೊಂದು ಸಲ ತುಂಬಾ ಪೇಯ್ನ್ ಆಗುತ್ತೆ, ನಾದಿ ಕೈ ನೋವು ಬರುತ್ತೆ. ಅಂಥ ಸಮಯದಲ್ಲಿ ನಾವು ಚೂರೇ ಹಿಟ್ಟಿದ್ದಾಗ ನಮಗೆ ಕಲಿಸ್ಕೊಳ್ಳೋದಕ್ಕೆ ಈ ರೀತಿ ನಾವು ಮಾಡ್ಕೊಳ್ಬೋದು. ನೀವು ಜಾಸ್ತಿ ಹಿಟ್ಟನ್ನು ಕಲಿಸ್ಕೊತಿದ್ದೀರಾ ಅಂತಂದರೂ ಚೂರೇ ಹಿಟ್ಟನ್ನು ಈ ರೀತಿ ಕವರ್ ಒಳಗಡೆ ಹಾಕಿ ಕಲಿಸ್ಕೊತ ಅದನ್ನು ಜಾಸ್ತಿ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೂಡ ಬೇಗನೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಚಪಾತಿ ಹಿಟ್ಟು ನಾದಿದ್ದೀನಿ ಅಂತ. ಈಸಿಯಾಗಿ ಸ್ವಲ್ಪನೂ ಕೈಗೆ ಚಪಾತಿ ಹಿಟ್ಟು ಅಂಟ್ಕೊಂಡಿಲ್ಲ, ಪಾತ್ರೆ ಕೂಡ ಗಲೀಜಾಗಿಲ್ಲ, ಕೆಲಸ ಕೂಡ ಕಡಿಮೆ ಆಯಿತು. ನಿಮಿಷದಲ್ಲಿ ಚಪಾತಿ ಹಿಟ್ಟು ರೆಡಿ ಆಯಿತು. ಈ ರೀತಿ ನಾವು ಕಸಕ್ಕೆ ಎಸೆಯುವ ಕವರ್ನಿಂದ ಚಪಾತಿ ಹಿಟ್ಟನ್ನು ನಾದ್ಕೊಳ್ಬೋದು. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.